ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಎಪಿ ಅರ್ಜುನ್ ನಿರ್ದೇಶನದ ಉದಯ್ ಕೆ ಮೆಹ್ತಾ ನಿರ್ಮಾಣದ ಮಾರ್ಟಿನ್ ಸಿನಿಮಾದ ಪತ್ರಿಕಾಗೋಷ್ಠಿ ಅಶೋಕ ಹೋಟೆಲ್ನಲ್ಲಿ ನೆರವೇರಿತು. ನಿಮ್ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಅಂತ ಅವರು. ಮತ್ತೊಮ್ಮೆ ನಮ್ಮ ಮಾರ್ಟಿನ್ ಚಿತ್ರತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಮಸ್ಕಾರ. It's always so beautiful and wonderful to meet all of you. Welcome here and thank you for coming for this press meet that we organized. This is an opportunity for all of us that we are going to announce that we are releasing our first trailer on 5th of August in Mumbai, and I'm really excited and I want all of you all to witness the trailer at 5:55, like 5 p.m. and 55 minutes on 5th of August. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ನನ್ನ VIPಸ್ಗೆ ಎಲ್ರಿಗೂ ನಮಸ್ಕಾರ. ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನಾಯಿತು ಅಂತ ಒಂದು ಬ್ರೀಫ್ ಮಾಡಿಬಿಡ್ತೀನಿ. ಫಸ್ಟು ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ 4 ಆಪ್ಷನ್ ಕೊಟ್ವಿ. 62 ಲಕ್ಷ ಜನ ನಮಗೆ ವೋಟ್ ಬಂತು. ಅದರಲ್ಲಿ ಸರಿಸುಮಾರು ಒಂದು 28,60,000 ವೋಟೇನೋ ಟ್ರೈಲರ್ 1ಗೆ ಅಂತ ಬಂತು. ಈಗ ಮೊನ್ನೆ DI ಎಲ್ಲ ಮಾಡಿಸಿ ಟ್ರೈಲರ್ 1 ರೆಡಿ ಇದೆ. ಇದೇ 5ನೇ ತಾರೀಕು ಮುಂಬೈಯಲ್ಲಿ ಸಂಜೆ 5:55 ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಾಯಿದೆ. ವಿಶೇಷ ಏನು ಅಂದರೆ, ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮಾಗಿ ಕೂತ್ಕೊಂಡಾಗ ಇದನ್ನು ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು. ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟ್ರೆಲ್ಲ ತೊಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತೊಗೊಂಡು 29ನೇ ತಾರೀಕು ಮಾಡಬೇಕಾಗಿತ್ತು. ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು. 5ನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ. ಸರಿಸುಮಾರು ಒಂದು 21 ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ. ಈಜಿಪ್ಟಿಂದ, ದುಬೈ, ಓಮನ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಸೌತ್ ಆಫ್ರಿಕಾ, ಜಪಾನ್, ಕೊರಿಯಾ, ರಷ್ಯನ್, USA, ಚೈನಾ, ಹಿಂಗೆ ಹಾಂಗ್ಕಾಂಗ್, ಮಲೇಷ್ಯಾ, ಸಿಂಗಾಪುರ್, ವಿಯೆಟ್ನಾಂ, ಥೈಲ್ಯಾಂಡ್, ಇಂಡೋನೇಷ್ಯಾ, ಬಾಂಗ್ಲಾದೇಶ್, ಕೊಲಂಬಿಯಾ. ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾಯಿದ್ರೆ, ತಮಿಳ್ನಾಡು, ಆಂಧ್ರ, ಹಾಗೆ ನಾವು ಯೂಶ್ವಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾಯಿದ್ವಿ, ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಾಟಮ್ ಲೈನ್ ಇಷ್ಟೇ, ಟು ರೀಚ್ ಔಟ್ ಪೀಪಲ್. ಅಂದರೆ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂಥ ಉದ್ದೇಶ, ಆಗಸ್ಟ್ 5ನೇ ತಾರೀಕು ಮುಂಬೈಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಕನ್ನಡ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು, ಇವರೆಲ್ಲರಿಗೂ ನಾವು ಈ ವಿಚಾರನ ತಿಳಿಸ್ಲೇಬೇಕು. ಏಕೆ ಅಂತಂದರೆ ನಮ್ಮನ್ನು ಬೆಳೆಸಿರೋರು, ನಮ್ಮನ್ನು ಪ್ರೀತಿಸಿರೋರು, ನಮಗೆ ಬೆನ್ತಟ್ಟಿರೋರು ಕನ್ನಡ ಜನ, ಕನ್ನಡ ಮಾಧ್ಯಮಗಳು, ಕನ್ನಡ ಪತ್ರಿಕೆಗಳು. ಹಾಗಾಗಿ ನಿಮಗೆ ಈ ಒಂದು ವಿಶೇಷವಾದಂಥ ಒಂದು ಅದ್ಭುತವಾದ ವಿಚಾರನ ತಿಳಿಸ್ಬೇಕು ಅಂತಂದ್ಬಿಟ್ಟು ಈ ಪ್ರೆಸ್ ಮೀಟ್ನ ಕರೆದಿದ್ದೀವಿ. ಆಗಸ್ಟ್ 5ನೇ ತಾರೀಕು ಮೇಡಮ್ ಹೇಳ್ದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬ ಪತ್ರಕರ್ತರು ಮತ್ತು ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಇವತ್ತಿಗೇನು ಮಾತಾಡುವಂಥದ್ದೇನು ಇಲ್ಲ ಜಾಸ್ತಿ, ನಿಮಗೆ ಅದನ್ನು ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲೂ ಈ 5ನೇ ತಾರೀಕು ನಮ್ಮ ಟ್ರೈಲರ್ 1 ಏನಿದೆ ಅದು ರಿಲೀಸ್ ಆದಮೇಲೆ ಜನ ನಮ್ಮನ್ನು ಪ್ರೀತಿಸ್ತಾರೆ, ಬೆನ್ತಟ್ತಾರೆ, ಮಾತಾಡ್ತಾರೆ ಅಂತ. ಅದಾದಮೇಲೆ ನಾವು ಮಾತಾಡ್ತೀವಿ. ಅದಾದಮೇಲೆ ಈಗ ನಮ್ಮ ಹೀರೋ ಮಾತಾಡ್ತಾರೆ. ನಿರ್ಮಾಪಕರು ಸರ್, ನಿಜವಾಗ್ಲೂ ಇವತ್ತು ಈ ಡೀಟೇಲ್ಸನ್ನು ತಗೋಬೇಕಾದ್ರೇ ಒಂದು ರೀತಿಯಾಗಿ ರೋಮಾಂಚನ. ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ಮತ್ತಷ್ಟು ಕನ್ನಡಿಗರನ್ನು ಹೊರ ದೇಶಗಳಿಗೆ ತಲುಪಿಸುವಂತಹ ಅತ್ಯದ್ಭುತವಾದಂತಹ ಪ್ರಯತ್ನ ಮಾರ್ಟಿನ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ತಂಡದಿಂದ ಇದೊಂದು ನಿರ್ಧಾರ, ನಾವು ಈ ಕಂಟೆಂಟನ್ನು ಕ್ರಿಯೇಟ್ ಮಾಡಿರೋದನ್ನು ಪ್ರತಿಯೊಂದು ದೇಶದವ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದ್ದೀವಿ. ಈಗಾಗಲೇ ನಿಮ್ಗೆ ಹೇಳಿರೋಂಗೆ ಆಗಸ್ಟ್ 5ನೇ ತಾರೀಕು ಸಾಯಂಕಾಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ. ಅದರ ಮುಖಾಂತರ ಇದು ಪ್ರಪಂಚಾದ್ಯಂತ ಜನರಿಗೆ ಮುಟ್ಟಿಸೋ ಪ್ರಯತ್ನ
ಮೊದಲನೇ ಕನ್ನಡ ಸಿನಿಮಾವಾಗಿ ನಾವು ಒಂದು ಭಾರತೀಯ ಸಿನಿಮಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ಸಿನಿಮಾ ಇದನ್ನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೂ ಇದೆ. ಇಡೀ ತಂಡ ಅದಕ್ಕೆ ತುಂಬಾ ಶ್ರಮಪಟ್ಟು ಇದನ್ನು ಮಾಡೋದಕ್ಕೆ ಎಲ್ಲರೂ ನಮ್ಮ ಟೀಮ್ ತುಂಬ ಶ್ರಮದಿಂದ ನಾವು ಇದನ್ನು ಅಚೀವ್ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ಇಡೀ ತಂಡಕ್ಕೆ ನನ್ನ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.